ಬಹುಶಃ ಬೆಳಿಗ್ಗೆ ನಾನು ಇಲ್ಲಿ ಬಂದಿದ್ದೆ. ಇದೇ ರೀತಿಯಾದಂಥ ಬೃಹತ್ವಾದಂಥ ಒಂದು ಸಮಾವೇಶ. ಎಲ್ಲರೂ ಪುರುಷರಿದ್ದರು, ಪುರುಷ ಕಾರ್ಯಕರ್ತರಿದ್ದರು. ಇವತ್ತು ಇಲ್ಲಿ ನೋಡಿದರೆ ಪೂರ್ತಿ ಮಹಿಳೆಯರೇ. ಬೆಳಗ್ಗೆನೇ ಹೇಳಿದ್ರು ನಾನು ಅಭಯ ಪಾಟೀಲ್ರಿಗೆ, ನೋಡ್ರಪ್ಪ ಇವತ್ತು ಯಾವ ರೀತಿ ಬೂತ್ ಮಟ್ಟದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೆಡರ್ ಬೇಸ್ಡ್ ಪಾರ್ಟಿ, ಲಕ್ಷಾಂತರ ಕಾರ್ಯಕರ್ತರ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಮಹಿಳೆಯರ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಅಂಥ ಪಾರ್ಟಿ ಆ ಕೆಡರ್ ಬೇಸ್ಡ್ರಿಂದಲೇ ಇವತ್ತು ಚುನಾವಣೆಯನ್ನು ಗೆಲ್ತಾ ಇದ್ದೇವೆ. ಇವತ್ತು ನೋಡಿ, ದಿವಂಗತ ಸುರೇಶ್ ಅಂಗಡಿಯವರು ಇಲ್ಲಿ 4 ಸಲ ನಿಮ್ಮ ಆಶೀರ್ವಾದ ಆರಿಸಿ ಬಂದರು. ನಾನು ಹಿಂದೆ ಬೈ ಎಲೆಕ್ಷನ್ದಲ್ಲಿ ಇನ್ಚಾರ್ಜ್ ಇದ್ದೆ. ಹಿಂದಿನ ಚುನಾವಣೆಯಲ್ಲಿ ಇನ್ನೊಂದು 10 ನಿಮಿಷದಲ್ಲಿ ಮಾತಾಡಿ ಮುಗಿಸ್ತೇನೆ. ದಯವಿಟ್ಟು ನಮ್ಮ ಸಹೋದರ ಅಲ್ಲೆಲ್ಲೇ ಕುಂತ್ಬಿಡಿ, ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ಬೇಡಿ. ದಯವಿಟ್ಟು ಶಾಂತರಾಗಬೇಕು. ಬೋಲೋ ಭಾರತ್ ಮಾತಾ ಕಿ. ಒಂದು ಬೈ ಎಲೆಕ್ಷನ್ದಲ್ಲಿ ನಾನು ಇನ್ಚಾರ್ಜ್ ಇದ್ದೆ. ಇವತ್ತು ಸುರೇಶ್ ಅಂಗಡಿಯವರು ಯಾವ ರೀತಿ ಹಿಂದಿನ ಚುನಾವಣೆಯಲ್ಲಿ ನಾನು ಬಂದಿದ್ದೆ. 2014ರಲ್ಲಿ ಭಾಳ ತುರುಸಿದೆ ಚುನಾವಣೆ ಅಂದಾಗ. ಅವತ್ತು 72,000 ಲೀಡಿಂದ ಬಂದಿದ್ರು. ಅದರಲ್ಲಿ 64,000 ಲೀಡಿಯಲ್ಲೇ ನಿಮ್ಮ ಬೆಳಗಾವಿ ದಕ್ಷಿಣ 2019ರಲ್ಲಿ ಅವರು ಅಂದಾಜು 3,90,000 ಅಂದ್ರೆ 4 ಲಕ್ಷ ಮತಗಳ ಅಂತರಿಂದ ಗೆದ್ದರು. 4 ಲಕ್ಷ. ಅವತ್ತು ನಿಮ್ಮ ಬೆಳಗಾವಿ ದಕ್ಷಿಣ ಎಷ್ಟು? 96,000 ಲೀಡು. 96. ಬಹುಶಃ ಇದೊಂದು ಹಿಸ್ಟ್ರಿ, ಇತಿಹಾಸ. ಇವತ್ತು ಬೆಳಗ್ಗೆ ನನಗೆ ಅಭಯ ಪಾಟೀಲರು ಮತ್ತು ಬೆಳಗ್ಗಿದ್ದಂಥ ಬೂತ್ ಮಟ್ಟದ ಕಾರ್ಯಕರ್ತರು ನಮಗೊಂದು ಅಶೂರೆನ್ಸ್ ಕೊಟ್ಟರು. ಏನಂದರೆ ಈ ಚುನಾವಣೆಯಲ್ಲಿ ಇನ್ನೊಂದು ಹಿಸ್ಟ್ರಿ ಮಾಡ್ತೀವಿ, ಇತಿಹಾಸ ಮಾಡ್ತೀವಿ. ಒಂದೇ ಒಂದು ಈ ಬೆಳಗಾವಿ ದಕ್ಷಿಣ ಒಂದೇ ಒಂದು ಕ್ಷೇತ್ರದಿಂದ 1 ಲಕ್ಷ ಮತ ಅಂತರ, ಮೋರ್ ದೆನ್ 1 ಲ್ಯಾಕ್, 1 ಲಕ್ಷ ಮತಗಳ ಅಂತರದಿಂದ. ಅಂದರೆ ಬಹುಶಃ ಇದು ದೇಶದ ಇತಿಹಾಸದಲ್ಲಿ, ರಾಜ್ಯದ ಇತಿಹಾಸದಲ್ಲಿ ದೊಡ್ಡದಾದಂಥ ಸಾಧನೆ. ಇದಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು, ಮಹಿಳಾ ಶಕ್ತಿ. ನೋಡಿ, ಇವತ್ತು ಜನರಲ್ ಆಗಿ ಬೂತ್ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಇರ್ತಾರೆ, ಅದರಲ್ಲಿ ಮಹಿಳೆಯರು ಇರ್ತಾರೆ. ಆದರೆ ಕೇವಲ ಮಹಿಳೆಯರಿಂದಲೇ ಬೂತ್ ಮಟ್ಟದ ಕಮಿಟಿಗಳು ಆಗಿದ್ದು ಇಡೀ ದೇಶದಲ್ಲಿ ಫಸ್ಟ್ ಟೈಮ್. ಹೀಗಾಗಿ ನೀವು ಇಲೆಕ್ಷನ್ ಕ್ಯಾಂಪೇನ್ ಹೋದಾಗ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಾಗ ಗಂಡ್ಮಕ್ಳು ಏನು ಮಾಡ್ತಾರೆ, ಹೊರಗೆ ನಿಂತು ಹ್ಯಾಂಡೆಬಿಲ್ ಹಂಚಿ ಹೋಗ್ತಾರೆ. ಆದರೆ ಹೆಣ್ಮಕ್ಳು ಮನೆ ಒಳಗೆ ಹೋಗಿ, ಅಡುಗೆ ಮನೆಗೆ ಹೋಗಿ, ದೇವ್ರ ಮನೆಗೆ ಹೋಗಿ ಹ್ಯಾಂಡ್ಬಿಲ್ ಹಚ್ಚಿ ಅವ್ರು ಎಸ್ ಅನ್ನೋ ಮಟನೂ ನೀವು ಬಿಡೋದಿಲ್ಲ. ಇದು ಮಹಿಳೆಯರ ಶಕ್ತಿ. ಅದಕ್ಕಾಗಿ ಇವತ್ತು ಇಲ್ಲಿ ನಾವು ಒಂದೇ ಹೇಳ್ತೀನಿ, ಅಮಿತ್ ಶಾ ಅವರು ಗಾಂಧಿನಗರದಲ್ಲಿ ಅವ್ರು ಎಷ್ಟು ಸಲ, ಅವ್ರು ಇಡೀ ದೇಶದ ಗೃಹ ಮಂತ್ರಿ, ವರ್ಷಕ್ಕೆ 1-2 ಸಲ ಹೋಗ್ತಾರೆ ಅವ್ರ ಕ್ಷೇತ್ರಕ್ಕೆ. ಅಲ್ಲಿಂದ ಆರಿಸಿ ಬಂದಿದ್ದಾರೆ. 4-5 ಲಕ್ಷ ಲೀಡಿಂದ ಆರಿಸಿ ಬರ್ತಾರೆ MP ಇಲೆಕ್ಷನ್ದಲ್ಲಿ. ಈಗೂ ಅಲ್ಲೇ ನಿಂತಿದ್ದಾರೆ ಅವರು. ಇಡೀ ದೇಶ ಸುತ್ತ ಹಾಕ್ತಾ ಇದ್ದಾರೆ. ಈಗ ಇಲೆಕ್ಷನ್ದಾಗ ಹೋಗೋದು 3-4 ದಿವಸ ಅಷ್ಟೇ. ಆದರೆ ಅಲ್ಲಿನೂ 3-4 ಲಕ್ಷದಿಂದ ಆರಿಸಿ ಬರ್ತಾರಂದ್ರೆ ಅದಕ್ಕೆ ಕಾರಣ ಅಂದರೆ ಇದೇ ರೀತಿಯ ಕಾರ್ಯಪಡೆ, ಇದೇ ರೀತಿಯಂಥ ಟೀಮ್ ಅಲ್ಲಿ ಗಾಂಧಿನಗರದಲ್ಲಿ. ಅದಕ್ಕೆ ನಾನು ಬೆಳಗಿನ ಇದೆ, ಈಗೂ ಹೇಳ್ತಿದ್ದೇನೆ. ಇವತ್ತು ಇಲ್ಲಿ ಇದೇನಿದೆ ಕರ್ನಾಟಕದಲ್ಲಿ, ಇವತ್ತು ಬೆಳಗಾವಿ ದಕ್ಷಿಣ, ಅಲ್ಲಿ ಗುಜರಾತಲ್ಲಿ ಗಾಂಧಿನಗರ ಹೆಂಗೋ, ಇವತ್ತು ಇಲ್ಲಿ ಈ ಕರ್ನಾಟಕದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದು ಮತ್ತೊಂದು ಗಾಂಧಿನಗರ, ಬೆಳಗಾವಿ ದಕ್ಷಿಣ. ಈಗ ಆ ಕೆಲಸ ಮಾಡಿದಂಥದ್ದು ಈ ರೀತಿ ಸಿಸ್ಟಮೆಟಿಕ್ ಆಗಿ, ಡಿಸಿಪ್ಲಿನ್ ಆಗಿ ಇವತ್ತು ಈ ಒಂದು ಕೆಡರನ್ನು ಕ್ರಿಯೇಟ್ ಮಾಡಿದಂಥ ನಮ್ಮ ಅಭಯ ಪಾಟೀಲರಿಗೆ, ಅಧ್ಯಕ್ಷರಿಗೆ, ಉಳಿದ ಎಲ್ಲ ಪದಾಧಿಕಾರಿಗೆ ನಾನು ಹಾರ್ದಿಕವಾದಂಥ, ಹೃತ್ಪೂರ್ವವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಮತ್ತೊಂದು ನಾನು ಹೇಳುವಂಥದ್ದು, ಮಾನ್ಯ ಸುರೇಶ್ ಅಂಗಡಿಯವರು 4 ಬಾರಿ ಆಶೀರ್ವಾದ ಮಾಡಿದ್ರು. ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅವರು ರೈಲ್ವೆ ಮಂತ್ರಿ ಇದ್ದಾಗ ಇವತ್ತು ರೈಲ್ವೆ ಸ್ಟೇಷನ್ ಇರ್ಬೋದು, ಹೊಸ ರೈಲ್ವೆ ಗಾಡಿಗಳನ್ನು ಇವತ್ತು ಬೆಂಗಳೂರಿಗೆ ಇರ್ಬೋದು, ಬೇರೆ ಸ್ಥಳಗಳಿಗೆ ಕಳಿಸುವಂಥದ್ದು. ಮತ್ತು ಇನ್ನೊಂದು ನರೇಂದ್ರ ಮೋದಿಯವರ ಒಂದು ಕನಸು, ವಿಮಾನ ನಿಲ್ದಾಣಗಳು, ಒಬ್ಬ ಹವಾಯಿ ಚಪ್ಪಲ್ ಹಾಕುವಂಥ ಜನಸಾಮಾನ್ಯ ಸಹಿತ ವಿಮಾನದಲ್ಲಿ ಹಾರಾಟ ಮಾಡಬೇಕು. ಇದು ಮೋದಿಯವರ ಕನಸು. ಉಡಾನ್ ಯೋಜನೆ ತೊಗೊಂಬಂದರು. ಅದಕ್ಕೆ ಇವತ್ತು ಉಡಾನ್ ಯೋಜನೆಯನ್ನು ಸುರೇಶ್ ಅಂಗಡಿ ಅವರು ಇಲ್ಲಿ ತೊಗೊಂಬಂದಿದ್ದರಿಂದ ಇವತ್ತು ಬೆಳಗಾವಿ
17 ಸ್ಥಳಗಳಿಗೆ ಇವತ್ತು ಏರ್ ಸರ್ವಿಸ್ ಇದೆ. ಈ ಟರ್ಮಿನಲ್ ನಂಬರ್ 2 ಇವತ್ತು ಮಂಗಳ ಅಂಗಡಿಯವರು ಇಲ್ಲಿ MP ಆದಮೇಲೆ ಪ್ರಧಾನಮಂತ್ರಿಗಳಿಗೆ ಒತ್ತಡ ತಗೊಂಬಂದು 310 ಕೋಟಿ ಹಣ ಸ್ಯಾಂಕ್ಷನ್ ಮಾಡಿ ಇವತ್ತು ಟರ್ಮಿನಲ್ ನಂಬರ್ 2 ಪ್ರಾರಂಭ ಆಗಿದೆ. ಮೋದಿಯವರು ಭೂಮಿ ಪೂಜೆ ಮಾಡಿದ್ರು. ಬಹುಶಃ ಇನ್ನೂ ಕೆಲವು ವರ್ಷಗಳಲ್ಲಿ, ಕೆಲವು 1 ವರ್ಷ 2 ವರ್ಷದಲ್ಲಿ ಆ ಟರ್ಮಿನಲ್ ನಂಬರ್ 2 ಹೊಸ ಬಿಲ್ಡಿಂಗ್ ಆಗ್ತದೆ. ಇನ್ನೂ 10 ನಗರಗಳಿಗೆ ಇಲ್ಲಿಂದ ವಿಮಾನ ಹಾರಾಟ ಆಗ್ತದೆ. ಅಷ್ಟೇ ಅಲ್ಲ, ನೀವು ಬರೆದಿಟ್ಕೋರಿ, ಇನ್ನು ಕೆಲವು ವರ್ಷಗಳಲ್ಲಿ ಇವತ್ತು ಈ ಬೆಳಗಾವಿ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿದ್ದು ನೀವು ನೋಡಿದ್ರಿ. ಇವತ್ತು ಕರ್ನಾಟಕದಲ್ಲಿ ಅತಿ ಬಿಜಿಯೆಸ್ಟ್ ಏರ್ಪೋರ್ಟ್ ಯಾವುದು ಅಂತಂದ್ರೆ ಬೆಳಗಾವಿ. ಬೆಂಗಳೂರು ಬಿಟ್ಟು ಅತಿ ಬಿಜಿಯೆಸ್ಟ್ ಏರ್ಪೋರ್ಟು ಬೆಳಗಾವಿ ಅಂತ ಬಂದಿದೆ. ಹೀಗಾಗಿ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಸುರೇಶ್ ಅಂಗಡಿಯವ್ರು ನೆನೆಸ್ಬೇಕು, ಮಂಗಳ ಅಂಗಡಿಯವ್ರು ನೆನೆಸ್ಬೇಕು. ಅದೇ ರೀತಿ ಇವತ್ತು ನಮ್ಮ ಅಭಯ್ ಪಾಟೀಲ್ರು ನೆನಪು ಮಾಡಬೇಕು. ಅಭಯ್ ಪಾಟೀಲ್ ನಾವು ಒಂದು ಹೇಳ್ತೀನಿ, ನಾನು ಈಗ 27ನೇ ತಾರೀಕಿಂದ ಇಡೀ ಬೆಳಗಾವಿ ನಗರ ಇರ್ಬೋದು, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಅಡ್ಡಾಡಕತ್ತೀನಿ. ಇಲ್ಲಿ ದಕ್ಷಿಣದಲ್ಲಿ ಬೆಳಗ್ಗೆ 6 ಗಂಟೆಗೆ ಚಾಪೆ ಚರ್ಚಾಗಿ ಹೋಗ್ತೀನಿ. ಅಲ್ಲಿ ನಾಗರಿಕರು, ಅಲ್ಲಿದ್ದಂಥವ್ರು ಎಲ್ಲರೂ ಹೇಳ್ತಾರೆ, ಇವತ್ತು ಈ ಕ್ಷೇತ್ರಕ್ಕೆ ಹೋದಾಗ ಇವತ್ತು ಇಲ್ಲಿ ಒಬ್ಬ ಮಾದರಿಯಾದಂಥ ಶಾಸಕ ಇದ್ದಾನ, ಅವ್ರು ಯಾರು ಅಂದರೆ ಅಭಯ್ ಪಾಟೀಲ್ರು ಅಂತ ಹೇಳ್ತಾರೆ. ಹೀಗಾಗಿ ಈ ರೀತಿಯಾದಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ತಮ್ಮ ಕ್ಷೇತ್ರದ ಕೆಲಸಕ್ಕಾಗಿ, ಯಾಕಂದ್ರೆ ನಾನು ಇಲ್ಲಿ 2 ಬಾರಿ ಉಸ್ತುವಾರಿ ಮಂತ್ರಿ ಆಗಿದ್ದೇನೆ, 2 ಬಾರಿ ವಿರೋಧ ಪಕ್ಷದ ನಾಯಕ ಕೆಲಸ ಆಗಿ ಈ ಭಾಗದ ಧ್ವನಿ ಎತ್ತಿದ್ದೇನೆ. ಸುರೇಶ್ ಅಂಗಡಿಯವರು ನಾವು ಇಲ್ಲಿ 94ರಲ್ಲಿ 99ದಲ್ಲಿ ಇಲ್ಲಿ ಇಡೀ ಜಿಲ್ಲೆಯನ್ನು ಸುತ್ತಾಗಿ ಪಕ್ಷದ ಸಂಘಟನೆ ಮಾಡುವಂಥ ಕೆಲಸ ನಾನು ಮಾಡಿದ್ದೀನಿ. ಹೀಗಾಗಿ ಇಲ್ಲಿಯ ಸಮಸ್ಯೆಗಳು ನನಗೆ ಗುರ್ತಿದೆ. ಆ ಹಿನ್ನೆಲೆಯಲ್ಲಿ ಹಿಂದೆ ಮಂತ್ರಿ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ ಅಭಯ್ ಪಾಟೀಲ್ರು ಕೈ ಹಿಡಿದು ಜಗಳ ತೆಗೆದು ಆ ಶಾಸಕಾಂಗ ಸಭೆಯಲ್ಲಿ ಇರ್ಬೋದು, ನಮ್ಮ ಕಚೇರಿಗೆ ಬಂದು ಜಗಳ ತೆಗೆದು ಒತ್ತಾಯ ಮಾಡಿ ಅಭಿವೃದ್ಧಿ ಕೆಲಸಗಳು ಮಾಡಿದಂಥ ವ್ಯಕ್ತಿ ಅಭಯ್ ಪಾಟೀಲ್. ಹೀಗಾಗಿ ಇವತ್ತು ಅದಕ್ಕಾಗಿ ಇವತ್ತು ಈ ಬೆಳಗಾವಿ ದಕ್ಷಿಣ ಅನ್ನೋದು ಒಂದು ಮಾದರಿಯಾದಂಥ ಕ್ಷೇತ್ರ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ನಾನು ಭಾಳಷ್ಟು ಚುನಾವಣೆ ಎದುರಿಸಿನೇ ಜನರ ಒಂದು ಸಮಸ್ಯೆಗಳು ಕೇಳಿದ್ದೀನಿ. ಯಾಕಂದ್ರೆ ನಾವು ಎಲ್ಲಾದರೂ ಇಲೆಕ್ಷನ್ ಹೋದ್ರೆ ಮತ್ತೊಂದ್ರೆ ಇಲ್ಲಿ ಸರಿ ಇಲ್ಲರಿ, ಅದು ಸರಿ ಇಲ್ಲರಿ ಅಂತ ಕೇಳ್ತೀವಿ. ಆದರೆ ಇಲ್ಲಿ ಅಡ್ಡಾಡುವಾಗ ನಮ್ಗೆ ಯಾವುದೂ ಸಮಸ್ಯೆ ಆಗಲಿಲ್ಲ. ನಮ್ಮ ಕಾರ್ಪೊರೇಟರ್ಸು, ಮಹಾನಗರ ಸಭೆ ಸದಸ್ಯರು ಸಹಿತ ಅಷ್ಟೇ ಪ್ರಾಮಾಣಿಕವಾಗಿ, ಎಲ್ಲರೂ ಹೊಸಬ್ರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬೆಳಗ್ಗೆ 6:30 7ಕ್ಕೆ ಹೋದರೆ ಸಾಯಂಕಾಲವರೆಗೆ ಜನರ ಸಮಸ್ಯೆ ಕೇಳ್ತಾ ಇದ್ದಾರೆ. ಹೀಗಾಗಿ ಆ ರೀತಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ, ಇವತ್ತು ನಾನು ಗ್ರಾಮೀಣ ಭಾಗಕ್ಕೆ ಹೋಗಿದ್ದೆ, ನಿನ್ನೆ ಬೆಳಗಾವಿ ಗ್ರಾಮಾಂತರ ಸವದತ್ತಿಗೆ ಹೋಗಿದ್ದೆ, ಮತ್ತು ಗೋಕಾಕ ಅರಬಾವಿ ಹೋಗಿ ಬಂದಿದ್ದೀನಿ. ಎಲ್ಲ ಕಡೆ ಇದೇ ರೀತಿ ಸ್ಪಂದನ 27ನೇ ತಾರೀಕಿನ ನೋಡ್ತಿದ್ದೇನೆ. ಬೆಳಗಿಂದ ರಾತ್ರಿವರೆಗೆ ಹೋಗ್ತಾ ಇದ್ದೇನೆ. ಇನ್ನೂ ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಇವತ್ತು ಬೆಳಗಾವಿ ಜನರ ಪ್ರೀತಿ ವಿಶ್ವಾಸ ನೋಡಿದರೆ ಬಹುಶಃ ನನ್ನ ಜೀವನದಲ್ಲಿ ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ 27ನೇ ತಾರೀಕು ನಾ ಇಲ್ಲಿ ಬಂದಾಗ 4,000 5,000ಕ್ಕಿಂತ 2 ವೀಲರ್ಸ್, 10,000ಕ್ಕಿಂತ ಜನ ಬಂದು, ನಾಗರಿಕರು ಬಂದು, ಯುವಕರು ಬಂದು, ಮಹಿಳೆಯರು ಬಂದು ಆ ಸ್ವಾಗತ ಮಾಡಿದ್ರಲ್ಲ, ನನ್ನ ಜೀವನದಾಗ ಮರೀಲಿಕ್ಕೆ ಸಾಧ್ಯ. ಅಷ್ಟು ಪ್ರೀತಿ ವಿಶ್ವಾಸವನ್ನು ನೀವೆಲ್ಲ ತೋರಿಸಿದ್ರಿ. ಅದಕ್ಕಾಗಿ ಇವತ್ತು ನಾನು ಹೇಳ್ತೀನಿ, ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಪ್ರಗತಿ ಮಾಡಿದರೆ, ದೇಶಕ್ಕೆ ಒಂದು ನಾಯಕತ್ವ, ಗಟ್ಟಿ ನಾಯಕತ್ವವನ್ನು ಕೊಟ್ಟಂಥವ್ರು ಯಾರು? ನರೇಂದ್ರ ಮೋದಿಯವರು. ನಮ್ಮ ಮಹಿಳೆಯರಿಗೆ ಇವತ್ತು 100ಕ್ಕೆ 100ರಷ್ಟು ಮಹಿಳೆಯರಿದ್ದೀರಿ. ಮಹಿಳೆಯರಿಗೆ ಇವತ್ತು ಮೀಸಲಾತಿ ಇನ್ನೂವರೆಗೆ ಯಾರೂ ಕೊಟ್ಟೇ ಇರಲಿಲ್ಲ. ಎಲ್ಲಿ ಕೊಟ್ಟಿದ್ರು? ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆ, ನಗರಸಭೆ, ಪುರಸಭೆ, JDP, ಜಿಲ್ಲಾ ಪಂಚಾಯತ್, TP ಎಲ್ಲ ಕೊಟ್ಟಿದ್ರು. ಆದರೆ ಅಸೆಂಬ್ಲಿಗೆ ಕೊಟ್ಟಿರಲಿಲ್ಲ, ಪಾರ್ಲಿಮೆಂಟಿಗೆ ಕೊಟ್ಟಿರಲಿಲ್ಲ. ಹೀಗಾಗಿ ಇವತ್ತು ಇತ್ತೀಚಿನ ಸೆಷನ್ದಲ್ಲಿ ಮೋದಿಯವರು ಈ ಮೀಸಲಾತಿ, ಮಹಿಳಾ ಮೀಸಲಾತಿ, ಯಾಕಂದರೆ 20-30 ವರ್ಷದಿಂದ ಡಿಬೇಟ್ ಆಗ್ತಾ ಇದೆ, ಯಾವ ಪಕ್ಷವೂ ಧೈರ್ಯ ಮಾಡಿಲ್ಲ. ಆದರೆ ಮೋದಿಯವರು ಧೈರ್ಯ ಮಾಡಿ ಇವತ್ತು ಮಹಿಳೆಯರಿಗೆ ಮೀಸಲಾತಿಯನ್ನು 33% ಮೀಸಲಾತಿನ ಪಾರ್ಲಿಮೆಂಟ್ನಲ್ಲಿ ಮತ್ತು ಅಸೆಂಬ್ಲಿ ಕೊಡುವಂಥ ಧೈರ್ಯ ಮಾಡಿದಂಥವ್ರು ಯಾರು? ನರೇಂದ್ರ ಮೋದಿ. ಬಿಲ್ ಪಾಸ್ ಆಗಿದೆ. 2028 ನಂತರ ನೀವು ತಯಾರಾಗಿರಿ, ML ಆಗಕ್ಕೆ, MP ಆಗಕ್ಕೆ ತಯಾರಾಗಿರಿ. ಆ ನಾಯಕತ್ವ ಗುಣ ಬೆಳೆಸ್ಕೋರಿ, ಆವಾಗ ಅವಕಾಶ ಸಿಗ್ತದೆ. ಒಂದು 2028 ನಂತರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ MP ಮತ್ತು ML ಆಗಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಇವತ್ತು ಮಹಿಳೆಯರ ಬಗ್ಗೆ 12ನೇ ಶತಮಾನದಲ್ಲಿ ಬಸವಣ್ಣವರು ಸಮಾನತೆ, ಮಹಿಳೆಯರು ಪುರುಷರು ಸಮಾನರಾಗಿ ಮಾಡೋ ಕೆಲಸ ಇವತ್ತು ಯಾರು ಮಾಡ್ತಾ ಇದ್ದಾರೆ? ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ.
ಹೀಗಾಗಿ ಅವರು ಪಾರ್ಲಿಮೆಂಟ್ನಲ್ಲಿ ಅಥವಾ ಕರ್ನಾಟಕ ಬಂದಾಗ ಎಲ್ಲೇ ಬಸವಣ್ಣವರ ವಚನ ಹೇಳ್ತಾರೆ, ಬಸವಣ್ಣವರ ಸಮಾನತೆ ತತ್ವಕ್ಕೆ ಇವತ್ತು ಹೆಚ್ಚು ಅಟ್ರಾಕ್ಷನ್ ಆಗುವಂಥದ್ದು ಮೋದಿಯವರು. ಅದಕ್ಕಾಗಿ ಪಾರ್ಲಿಮೆಂಟ್ ಮುಂದೆ ಬಸವಣ್ಣನ ಮೂರ್ತಿ ಇದೆ, ಲಂಡನ್ನಲ್ಲಿ ಬಸವಣ್ಣನ ಮೂರ್ತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಮಾನತೆಯ ಕೂಗೇನಿದೆ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ದೇಶದಲ್ಲಿ ಹೊಸ ಮನ್ವಂತರ ಚಾಲುವಾಗಿದೆ. ಮತ್ತು ನರೇಂದ್ರ ಮೋದಿಯವರು, ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಕಡೆ ಒಂದೇ ಒಂದು ಜನರು ನಾವು ನಿರ್ಧಾರ ಮಾಡೀವ್ರಿ, ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಇದು ಎಲ್ಲರ ಒಂದು ಕೂಗು, ಬಡವ ಬಲ್ಲಿದ ಯಾರಿರಲಿ ಎಲ್ಲರೂ. ನಾನು ಮೊನ್ನೆ ಬೆಳಿಗ್ಗೆ ವಾಕಿಂಗ್ ಹೋಗಿದ್ದೆ. ವಾಕಿಂಗ್ ಹೋದಾಗ ಕಾಯಿಪಲ್ಯ ಮಾರುವಂಥವ್ರಿಗೆ, ಸಣ್ಣ ಸಣ್ಣ ವ್ಯಾಪಾರ ಮಾಡುವಂಥವ್ರಿಗೆ ಹೋಗಿ ಕೈ ಮುಗಿದು ಮೋದಿಯವ್ರಿಗೆ ಸಪೋರ್ಟ್ ಮಾಡಿರಿ, BJP ಅಂದ್ರೆ ಏನು ನಾವು ಮೋದಿಯವ್ರಿಗೆ ಹಾಕ್ಬೇಕು ಡಿಸೈಡ್ ಮಾಡಿಬಿಟ್ಟಿವ್ರಿ, ಮೋದಿಯವ್ರಿಗೆ ಹಾಕ್ತೀವಿ ನಾವು ಓಟು, ಮತ್ತೇನಿಲ್ಲ ಇಲ್ಲ. ಈ ರೀತಿಯಾದಂಥದ್ದು ಒಂದು ವಾತಾವರಣ. ನನಗೂ 30-40 ವರ್ಷದ ರಾಜಕಾರಣ ಮಾಡಿದ್ದೀನಿ. ಇವತ್ತು ಮೋದಿಯವ್ರ ಬಗ್ಗೆ ಅಲೆ ಏನಿಲ್ಲ, ಅದು ದೊಡ್ಡ ಅಲೆ ಅದು ಬಿರುಗಾಳಿ ಇದೆ. ಆ ಬಿರುಗಾಳಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತೊಂದು ಎಲ್ಲ ಕೊಚ್ಕೊಂಡು ಹೋಗ್ತಾವ. ಈ ಕಾಂಗ್ರೆಸ್ ಪಾರ್ಟಿಯವರು ಅಪಪ್ರಚಾರಕ್ಕೆ ಯಾರೂ ಮರಳಾಗಬೇಡ್ರಿ. ಅವ್ರಿಗೆ BJP ವಿರುದ್ಧ ಮೋದಿಯವ್ರ ವಿರುದ್ಧ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ. ಅದಕ್ಕಾಗಿ ನಾನು ಒಂದೇ ಒಂದು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇನ್ನೂ ಹೇಳುವಂಥದ್ದು ಬೇಕಾಗ್ತದ, ಸಮಯ ಇಲ್ಲ. ಮತ್ತೊಂದು ಸಲ ಬರ್ತೀವಿ, ನಾವು ನಿಮ್ಮ ಜೊತೆ ಹೇಳ್ತೀನಿ. ಮತ್ತು ನಾನು ಒಂದು ಹೇಳ್ತೀನಿ, ಇವತ್ತು ಬೆಳಗಾವಿ ನನ್ನ ಕರ್ಮಭೂಮಿ, ಬೆಳಗಾವಿ ಸುರೇಶ್ ಅಂಗಡಿಯವರು ಬೀಗರು. ಹೀಗಾಗಿ ಈ ಕರ್ಮಭೂಮಿಯನ್ನು ಇಲ್ಲೇ ಇದ್ದು ನಿಮ್ಮ ಜೊತೆ ಸೇವಕನಾಗಿ ನಿಮ್ಮ ಈ ಒಂದು ಬೆಳಗಾವಿಯನ್ನು ಒಂದು ಸುಂದರ ನಗರ ಮಾಡಲಿಕ್ಕೆ, ಬೆಳಗಾವಿಯನ್ನು ಲೋಕಸಭಾ ಕ್ಷೇತ್ರವನ್ನು ಮಾದರಿಯಾದಂಥ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ನಾ ಕಟಿಬದ್ಧನಾಗಿದ್ದೇನೆ. ಸುರೇಶ್ ಅಂಗಡಿಯವರು ಏನು ಕನಸು ಕಂಡಿದ್ರು ಅದನ್ನು ನನಸು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಅದಕ್ಕಾಗಿ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ, ಕಮಲ ಚಿಹ್ನೆಗೆ ಮತ ಕೊಡಿ, ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಒಂದು ಕೊನೆಯ ವಿನಂತಿ, 17ನೇ ತಾರೀಕಿಗೆ ನಾಮಪತ್ರ ಸಲ್ಲಿಕೆ. ಆ ದಿವಸ ಇದೇನು ಕುಡಿಯಲು ಇದಕ್ಕಿಂತ ಡಬಲ್ ನೀವು ಈ ಕ್ಷೇತ್ರದಿಂದ ಆ ಒಂದು ಮೆರವಣಿಗೆಯಲ್ಲಿ ಬಂದು ಇವತ್ತು ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕಂತ ವಿನಂತಿ ಮಾಡಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.